ಐ ಮೀನ್ ಶ್ರೀರಾಮ್. ICU, he is in ICU. That's it. Okay, thank you. ಸಿಸ್ಟರ್, ಶ್ರೀರಾಮ್ ದೇಸಾಯಿ ಹೇಗಿದ್ದಾನೆ? ತುಂಬಾ ಬ್ಲೀಡಿಂಗ್ ಆಗಿದೆ, ಆಪರೇಟ್ ಮಾಡ್ತಾ ಇದ್ದೀವಿ. ಅವನಿಗೆ ಹೆವಿ ಇಂಜುರಿ ಏನಾಗಿಲ್ಲ ಅಲ್ವಾ? ಪ್ರಜ್ಞೆ ಇದೆ ತಾನೆ? ಮಾತಾಡ್ತಿದ್ದಾನಲ್ವಾ? ನಾವು ಅವನ ಹತ್ರ ಮಾತಾಡಬೇಕು. ಸರ್, ಇವಾಗಲೇ ಏನು ಹೇಳೋಕ್ಕಾಗಲ್ಲ, ನಮ್ಗೆ ಸ್ವಲ್ಪ ಟೈಮ್ ಕೊಡಿ, ನಾವು ನಿಮ್ಗೆ ಅಪ್ಡೇಟ್ ಮಾಡ್ತೀವಿ. ರಾಮ್ಗೇನು ಆಗ್ಬಾರ್ದು. ಅವನಾದಷ್ಟು ಬೇಗ ಹುಷಾರಾಗಬೇಕು. Sir, Ram sir. ನಿಮ್ಮನ್ನು ಅಪಾಯಿಂಟ್ ಮಾಡಿರೋದು ಏನಕ್ಕೆ? ಹ್ಯಾವ್ ಯು ಲಾಸ್ಟ್ ಯೋರ್ ಮೈಂಡ್? Sorry sir. ಏನು ಸಾರಿ? ನಿಮ್ಮ ಕೆಲಸ ನಿಮ್ಗೆ ನೆಟ್ಟು ಮಾಡಕ್ಕೆ ಬರಲ್ವಾ? ನಾನು ಹೇಳಿದ್ದೆ ತಾನೇ ನಿಮಗೆ, ರಾಮ್ ಎಲ್ಲೇ ಹೋದ್ರು ಅವನ್ನ ಫಾಲೋ ಮಾಡಬೇಕು. ಅವ್ನು ಬೈದ್ರು ಅವನ್ನ ಫಾಲೋ ಮಾಡಬೇಕು. ಅವ್ನ ಲೈಫ್ ಥ್ರೆಟ್ ಇದೆ ಅಂತ ಗೊತ್ತು ತಾನೇ? ನೀವು ಅವನ್ನ ಫಾಲೋ ಮಾಡಬೇಕಾಗಿತ್ತು. ಸರ್ ಅದು ಗೆಟ್ ಲಾಸ್ಟ್. ಅವನಿಗೇನಾದರೂ ಆದರೆ ಒಬ್ಬೊಬ್ಬರನ್ನು ಸುಮ್ಮನೆ ಬಿಡಲ್ಲ ನಾನು. ಗೆಟ್ ಔಟ್. Useless fellows. ರಾಮ್, ನಿಮ್ಮ ಈ ಸ್ಥಿತಿಗೆ ನಾನೇ ಕಾರಣ. ಹೀಗೆಲ್ಲ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಐ ಆಮ್ ಸಾರಿ ರಾಮ್, ಐ ಆಮ್ ರಿಯಲಿ ಸಾರಿ. ನಿಮ್ಮ ಹತ್ರ ಸರಿಯಾಗಿ ಮಾತಾಡಿದೆ, ಸರಿಯಾಗಿ ವಿಷಯನ ಅರ್ಥ ಮಾಡಿಸ್ದೆ, ಹೇಗೇಗೋ ಮಾತಾಡ್ಬಿಟ್ಟೆ, ನಿಮ್ಮನ್ನ ನೋಯಿಸ್ಬಿಟ್ಟೆ. ತುಂಬಾ ಒಳ್ಳೆಯವರು, ಒಳ್ಳೇದೇನೆ ಬಯಸ್ತೀರಾ, ಅದು ನಂಗೆ ಚೆನ್ನಾಗಿ ಗೊತ್ತು. ಯಾರೋ ಏನೋ ಹೇಳಿದ್ರು ಅಂತ ನಾನು ನಿಮ್ಮನ್ನ ಬಿಟ್ಕೊಟ್ಬಿಟ್ಟೆ, ಮಾಡ್ಬಿಟ್ಟೆ ರಾಮ್. ನಾನು ಹೀಗೆ ಮಾಡಬಾರ್ದಿತ್ತು. ನೀವು ಹೇಳಿದ್ನ ಕೇಳಿಸ್ಕೋಬೇಕಿತ್ತು. ಅಜ್ಜಿ, ಸೀತಮ್ಮ ಹೋಗಿದ್ ಕಡೆ ನನ್ನೂ ಕರ್ಕೊಂಡು ಹೋಗಿ, ನಾನು ನನ್ನ ಫ್ರೆಂಡ್ನ ನೋಡಬೇಕು. ಅಲ್ಬೇಡ ಬಂಗಾರಿ, ನಿಮ್ಮಮ್ಮ ನಿನ್ನ ಫ್ರೆಂಡ್ ನೋಡಕ್ಕೆ ಹೋಗಿದ್ದಾಳೆ ತಾನೇ? ಇಲ್ಲ, ನಾನು ಹೋಗ್ಬೇಕು. ನಾನು ನನ್ನ ಫ್ರೆಂಡ್ನ ನೋಡಲೇಬೇಕು. ಇತ್ತೀಚೆಗಷ್ಟೇ ಯಂಗ್ ಬಿಸ್ನೆಸ್ ಐಕಾನ್ ಅವಾರ್ಡ್ ಅನ್ನ ಪಡೆದು ಪ್ರತಿಷ್ಠಿತ ಉದ್ಯಮಿಗಳ ಪಟ್ಟಿಯಲ್ಲಿ ಮಿಂಚಿದ್ದಂತಹ ಶ್ರೀರಾಮ್ಗೆ ಭೀಕರ ಅಪಘಾತ ಸಂಭವಿಸಿರುವುದು ಆಘಾತಕ್ಕೆ ಕಾರಣವಾಗಿದೆ. ಅಪರಿಚಿತ ವಾಹನವೊಂದು ಶ್ರೀರಾಮ್ ದೇಸಾಯಿ ಅವರಿಗೆ ಡಿಕ್ಕಿ ಹೊಡೆದಿದ್ದು ಅವರ ಸ್ಥಿತಿ ಚಿಂತಾಜನಕವಾಗಿದೆ. ಅಜ್ಜಿ, ಟಿವಿಯಲ್ಲಿ ಯಾಕೆ ನನ್ನ ಫ್ರೆಂಡು ಪ್ರಾಣ ಕಳ್ಕೊಂತೀನಿ ಅಂತ ಹೇಳ್ತಿದ್ದಾರೆ? ಶಾಂತ, ಮೊದಲ ಟಿವಿ ಆಫ್ ಮಾಡು. ಬೇಡ, ನನ್ನ ಫ್ರೆಂಡಿಗೆ ಏನಾಗಿದೆ ಅಂತ ನ್ಯೂಸಲ್ಲಿ ಹೇಳ್ತಿದ್ದಾರೆ. ನಾನು ನೀವು ನೋಡಲೇಬೇಕು. ಅಪಘಾತ ಸ್ಥಳಕ್ಕೆ ಪೊಲೀಸರು ಈಗಾಗಲೇ ಭೇಟಿ ಕೊಟ್ಟಿದ್ದು ಮೇಲ್ನೋಟಕ್ಕೆ ಅಪಘಾತದಂತೆ ಕಾಣಿಸ್ತಾ ಇದ್ರು ಹೆಚ್ಚಿನ ತನಿಖೆ ಆರಂಭಿಸಿದ್ದಾರೆ. ಸರಳತೆಗೆ ಹೆಸರಾಗಿದ್ದ ಶ್ರೀರಾಮ್ ದೇಸಾಯಿ ಅವರು ತಾತ ಸೂರ್ಯಪ್ರಕಾಶ್ ದೇಸಾಯಿ ಅವರ ಮಾರ್ಗದರ್ಶನದಲ್ಲಿ ಸಾಗ್ತಾ ಇದ್ರು. ದೇಸಾಯಿ ಕುಟುಂಬದ ಕುಡಿ ಶ್ರೀರಾಮ್ ಯವನನ್ನೇ ಗೆದ್ದು ಬರಲಿ ಅಂತ ಹೇಳಿ ಎಲ್ಲರೂ ಒಕ್ಕೊರಲಿನಿಂದ ಪ್ರಾರ್ಥಿಸುತ್ತಿದ್ದಾರೆ. ಯಾರು ಪುಟಿ, ಅವ್ರೇನೇನೋ ಹೇಳ್ತಾರೆ. ದೇವ್ರ ಹತ್ರ ಅವ್ರಿಗೇನೂ ಆಗದ್ ಬೇಡ ಅಂತ ಕೇಳ್ಕೊಳ್ಳೋಣಪ್ಪ. ಅಜ್ಜಿ, ನೀವಿಬ್ರು ನನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗಿ. ನನ್ನ ಫ್ರೆಂಡ್ ಹೇಗಿದ್ದಾರೆ ಅಂತ ನಾನು ನೋಡಬೇಕು. ಪ್ಲೀಸ್ ಅಜ್ಜಿ, ಪ್ಲೀಸ್ ತಾತ, ಪ್ಲೀಸ್ ಪ್ಲೀಸ್ ಅಜ್ಜಿ.
ನೋಡಬೇಕು ಅವ್ರು ಹೇಗಿದ್ದಾರೆ ಅಂತ. ಪ್ಲೀಸ್ ಅಜ್ಜಿ, ಪ್ಲೀಸ್ ಪ್ಲೀಸ್ ಅಜ್ಜಿ, ಅವ್ರು ಹೇಗಿದ್ದಾರೆ ಅಂತ ನಾನು ನೋಡ್ಬೇಕು ಅಜ್ಜಿ. ಪ್ಲೀಸ್ ಅಜ್ಜಿ, ಪ್ಲೀಸ್ ನನ್ನ ಫ್ರೆಂಡ್ ಹೇಗಿದ್ದಾರೆ? ಸಿಸ್ಟರ್, ಸರ್, ರಾಮ್ ಅವ್ರಿಗೆ ತುಂಬ ಬ್ಲಡ್ ಲಾಸ್ ಆಗಿದೆ. ಇಮಿಡಿಯೇಟಾಗಿ ಬ್ಲಡ್ ಬೇಕು. ನಮ್ಮ ಕಡೆಯಿಂದ ನಾವು ಟ್ರೈ ಮಾಡ್ತಾ ಇದೀವಿ, ನಿಮ್ಮ ಕಡೆಯಿಂದ ನೀವು ವಿಚಾರಿಸಿ. ಬೇರೆ ಬ್ಲಡ್ ಬ್ಯಾಂಕಲ್ಲಿ ಕೂಡ ಟ್ರೈ ಮಾಡ್ತಾರೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರ ಕಡೆ ಏನಾದರೂ ಬ್ಲಡ್ ಕೊಡೋದಾದರೆ ಇಮಿಡಿಯೇಟಾಗಿ ಕರೆಸಿ. ಬ್ಲಡ್ ಬೇಕು. ಮೇಕ್ ಸಮ್ ಫೋನ್ ಕಾಲ್ಸ್. ಗೋ ರೈಟ್ ನೌ. ಡಾಕ್ಟ್ರೇ, ನಾನು ನನ್ನ ಮೊಮ್ಮಗನ ಒಂದ್ಸರಿ ನೋಡ್ಬೋದಾ? ದಯವಿಟ್ಟು ಕ್ಷಮಿಸಿ, ಈಗ ನೋಡೋದಕ್ಕೆ ಆಗೋದಿಲ್ಲ. ಡಾಕ್ಟರ್, ಎಷ್ಟು ಖರ್ಚಾದರೂ ಪರವಾಗಿಲ್ಲ. ಪ್ಲೀಸ್ ಡಾಕ್ಟರ್, ಅಪ್ಪನ ಮಾತ್ರ ಉಳಿಸ್ಕೊಟ್ಬಿಡಿ ಪ್ಲೀಸ್. ನಿಮ್ಮ ಪರಿಸ್ಥಿತಿ ನಂಗೆ ಅರ್ಥ ಆಗ್ತಾ ಇದೆ. ನಾವು ಕೂಡ ತುಂಬ ಪ್ರಯತ್ನ ಪಡ್ತಾ ಇದ್ದೀವಿ. ಹೆಡ್ ಇಂಜುರಿ ಆಗಿರೋದ್ರಿಂದ ಬ್ಲಡ್ ತುಂಬ ಲಾಸ್ ಆಗಿದೆ. ವಿ ಆರ್ ವರ್ಕಿಂಗ್. ಪ್ಲೀಸ್ ಪ್ಲೀಸ್ ಕೋಆಪರೇಟ್ ವಿತ್ ಅಸ್. ಡಾಕ್ಟರ್, ಹೇಗಿದ್ದಾರೆ ರಾಮ್ ಈಗ? ಈಗಲೇ ಏನೂ ಹೇಳೋಕ್ಕಾಗಲ್ಲ. ಹೈ ಪ್ರೊಫೈಲ್ ಕೇಸ್ ಆದ್ದರಿಂದ ನಾವು ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದ್ದೀರಾ, ಇದನ್ನು ನಾವು ಮುಂದುವರ್ಸೋಕ್ಕಾಗಲಿಲ್ಲ. ಹಾಗಾಗಿ ಕರೆಸ್ಬೇಕಾಯ್ತು. ಸರ್, ನಿಮ್ಮ ಕೆಲಸ ನೀವು ಮಾಡಿ, ಆದರೆ ಈ ಆಕ್ಸಿಡೆಂಟನ್ನೇ ಒಂದು ನ್ಯೂಸ್ ಮಾಡಬೇಡಿ. ಇದು ಬರೀ ಆಕ್ಸಿಡೆಂಟಾ ಅಥವಾ ಯಾರಾದರೂ ಉದ್ದೇಶಪೂರ್ವಕವಾಗಿ ಮಾಡಿರೋದ ಅನ್ನೋದನ್ನು ಪತ್ತೆ ಮಾಡಬೇಕು ಪ್ಲೀಸ್. ಶೂರ್ ಸರ್, ಯಾವ ಇನ್ಫಾರ್ಮೇಷನ್ನು ಲೀಕ್ ಆಗೋದಕ್ಕೆ ಬಿಡೋದಿಲ್ಲ ನಾವು. ರುದ್ರ ಪ್ರತಾಪ್, ಬೇಲ್ ಕೊಡಿಸಿ ತಪ್ಪು ಮಾಡಿದೆ ಅನ್ಸುತ್ತೆ. ನಿನ್ನ ಲೈನ್ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ನನ್ನನ್ನು ಸಿಕ್ಕಾಕಿಸ್ತಾ ಇದೆಯಾ? ನಿನ್ನ ಕಡೆಯಿಂದ ಏನಾದರೂ ತಪ್ಪಾಯಿತು ಮತ್ತೆ ಜೈಲ್ಗೆ ಹೋಗಬೇಕಾಗತ್ತೆ. ನರ್ಸ್, ಶ್ರೀರಾಮ್ ದೇಸಾಯಿ ಅವರು ಇಲ್ಲೇ ಇರೋದಾ? ಹೌದು, ಟ್ರೀಟ್ಮೆಂಟ್ ನಡೀತಾ ಇದೆ, ಡಿಸ್ಟರ್ಬ್ ಮಾಡಬೇಡಿ.
ಮ್ಯಾಮ್ ಒಳಗಡೆ ಯಾರಿಗೂ ಅಲವಿಲ್ಲ ಮ್ಯಾಮ್. ಮ್ಯಾಮ್ ನಿಮ್ಗೆ ಹೇಳ್ತಿರೋದು, ಮನೆಯವ್ರಿಗೆ ಪರ್ಮಿಷನ್ ಇಲ್ಲ, ಪ್ಲೀಸ್ ಆಚೆ ಹೋಗಿ ಮ್ಯಾಮ್. ಏನಾಗಿದೆ ನಿಮ್ಗೆ? ಹೇಗ್ ಮಲ್ಗಿದ್ದೀರಾ ನೋಡಿ. ಬೆಳಗ್ಗೆ ನನ್ನನ್ನ ನೋಡಕ್ಕೆ ಅಂತ ಬಂದ್ರೆ ಏನೋ ಹೇಳ್ಬೇಕು ಅಂತಿದ್ರಿ, ಆದ್ರೆ ನಾನೇ ಸಾರಿ ರಾಮ್, ಪ್ಲೀಸ್ ನನ್ನ ಕ್ಷಮಿಸ್ಬಿಡಿ. ಇದೆಲ್ಲ ನನ್ನಿಂದನೇ ಆಗಿತ್ತು, ನಾನೇ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳಿಲ್ಲ. ಯಾರೋ ಮಾತು ಕೇಳ್ಕೊಂಡು ನಾನು ನಿಮ್ಮನ್ನ ದೂರ ಮಾಡಿದೆ. ಒಂದ್ಸಲ ನಿಮ್ಮ ಮಾತು ಕೇಳಬೇಕಿತ್ತು. ಯಾಕೆ ನಾನು ನಿಮ್ಮನ್ನ ಅರ್ಥನೇ ಮಾಡ್ಕೊಳ್ಳಲ್ಲ? ರಾಮ್ ರಾಮ್ ರಾಮ್, ನಿಮ್ಗೆ ಏನು ಆಗ್ಬಾರ್ದು, ನೀವು ಬೇಗ ಹುಷಾರಾಗಬೇಕು. ಮೇಡಮ್ ಬ್ಲಡ್ ಸಿಗದೆ ಮೊದಲೇ ಒದ್ದಾಡ್ತಾ ಇದ್ದೀವಿ, ಅದರಲ್ಲೇ ನೀವು ಈ ಥರ ಆಡಿದ್ರೆ ಪೇಷಂಟ್ಗೆ ಇನ್ನೂ ಪ್ರಾಬ್ಲಮ್ ಆಗುತ್ತೆ ಮ್ಯಾಮ್. ಬ್ಲಡ್ ಬೇಕು ಅಂದ್ರಲ್ಲ, ನಂದೇ ಬ್ಲಡ್ ತಗೊಳ್ಳಿ ಪ್ಲೀಸ್. ಹಾಗೆಲ್ಲ ತಗೊಳಕ್ಕಾಗಲ್ಲ ಮ್ಯಾಮ್, ಟೆಸ್ಟ್ ಮಾಡಬೇಕಾಗತ್ತೆ. ನಂದು ಓ ಪಾಸಿಟಿವ್, ಯಾರಿಗೆ ಬೇಕಿದ್ರು ಕೊಡ್ಬೋದು. ನಾನು ಯಾವ ಮೆಡಿಸಿನ್ಸು ತಗೊಂಡಿಲ್ಲ, ನಂಗೆ ಯಾವ ಕಾಯಿಲೆನೂ ಇಲ್ಲ. ಪ್ಲೀಸ್ ನಂದೇ ತಗೊಳ್ಳಿ ಪ್ಲೀಸ್ ಮಾ. ಈ ಸ್ಥಿತಿಲಿ ನನಗೆ ನಿಮ್ಮನ್ನ ನಿಜವಾಗ್ಲೂ ನೋಡೋಕ್ಕಾಗ್ತಿಲ್ಲ. ಈ ತಪ್ಪಗೆಲ್ಲ ಯಾವ ಥರ ಪ್ರಾಯಶ್ಚಿತ್ತ ಮಾಡ್ಕೊಳ್ಳಿ ಅಂತಲೂ ಗೊತ್ತಾಗ್ತಿಲ್ಲ. ನನ್ಗೇನೇ ಆಗಿದ್ರು ಓಕೆ, ಬಟ್ ನೀವು ನನ್ನ ಜೊತೆಗೆ ಅಕಸ್ಮಾತ್ ನಿಮ್ಗೇನಾದ್ರು ಆಗ್ಬಿಟ್ಟಿದ್ರೆ ನೀವು ನನಗೆ ಎಷ್ಟೆಲ್ಲ ಹೆಲ್ಪ್ ಮಾಡಿದ್ರಿ, ಆದರೆ ಅದಕ್ಕೆ ನಾನು ಕೊಟ್ಟ ಬಹುಮಾನ ಆಯಿತು. ಹಲೋ, ನಿಧಿ ಬ್ಲಡ್ ಬ್ಯಾಂಕಾ? ಓ ಪಾಸಿಟಿವ್ ಬ್ಲಡ್ ಇದೆಯಾ? ಪ್ಲೀಸ್ ಪ್ಲೀಸ್, ಇಟ್ಸ್ ಅನ್ ಎಮರ್ಜೆನ್ಸಿ. ಕ್ಯಾನ್ ಯು ಅರೇಂಜ್? ಓಕೆ ಓಕೆ, ಐಲ್ ವೇಟ್. ಅಳ್ತಾ ಇದ್ರು, ಹಾಗೆ ಬ್ಲಡ್ ನಾನೇ ಕೊಡ್ತೀನಿ ಅಂತ ಕೊಟ್ರು. ಅಂದ್ರೆ ಸೀತಾ ಅವರು ರಾಮ್ ಜೀವ ಉಳಿಸ್ತಾ ಇದ್ದಾರೆ.
ಪಾಸ್ಟ್ ಲೈಫಿನ ನೆನಪುಗಳಲ್ಲೇ ಒದ್ದಾಡ್ತಾ ಇದ್ದವನು ಎದೆಲ್ಲಿ ಪ್ರೀತಿ ತುಂಬಿದ್ರಿ. ಈಗ ಸಾವು ಬದುಕಿನ ನಡುವೆ ಹೋರಾಡ್ತಾ ಇರೋವನಿಗೆ ಜೀವ ತುಂಬ್ತಾ ಇದ್ದೀರಾ. ನಿಮ್ಮ ಪ್ರೀತಿನೇ ಅವನಿಗೆ ಶ್ರೀರಕ್ಷ. ಥ್ಯಾಂಕ್ ಯು ಸೋ ಮಚ್. ನನಗೆ ಗೊತ್ತು, ನಿಮ್ಗೆ ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ನೀವು ಮಾಡಿರೋ ಸಹಾಯದ ಮುಂದೆ ಅದೇನೂ ಇಲ್ಲ. ಬಟ್ ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ಸ್ ಅ ಲಾಟ್. ದಿಕ್ಕು ಸಿಹಿ ಹೇಳು ಪುಟ್ಟಿ, ತುಂಬಾ ಹತ್ರ ಜ್ವರ ಬರುತ್ತೆ ಕಣೆ. ಹೇಳಮ್ಮ, ಎದ್ದು ಮುಖ ತೊಳ್ಕೊಂಡು ಸ್ವಲ್ಪ ತಿಂಡಿ ಯಾರು ತಿನ್ನು ಪುಟ್ಟಿ. ನನ್ಗೆ ಏನು ಬೇಡ ಅಜ್ಜಿ, ನನ್ನ ಫ್ರೆಂಡ್ ಬೇಕು ಅಷ್ಟೇ. ಅಜ್ಜಿ, ನನ್ನ ಫ್ರೆಂಡಿಗೆ ಯಾಕೆ ಆಕ್ಸಿಡೆಂಟ್ ಆಯ್ತು? ಸೀತಮ್ಮ ಹೇಳ್ತಿದ್ರು ಒಳ್ಳೆಯವ್ರಿಗೆ ಒಳ್ಳೇದೇ ಆಗುತ್ತೆ ಅಂತ. ನನ್ನ ಫ್ರೆಂಡು ಒಳ್ಳೆಯವನಲ್ವಾ ಅಜ್ಜಿ? ಆಕ್ಸಿಡೆಂಟ್ ಅಂದ್ರೆ ಕೆಟ್ಟದಲ್ವಾ ಅಜ್ಜಿ? ಗಾಯ ಆಗೋದು ಕೆಟ್ಟದಲ್ವಾ ಅಜ್ಜಿ? ನನ್ನ ಫ್ರೆಂಡಿಗೆ ಯಾಕೆ ಹೀಗಾಯ್ತು ಹೇಳು ಅಜ್ಜಿ, ಹೇಳು. ಪುಟ್ಟಿ, ಒಂದೊಂದು ಸರ್ತಿ ದೇವರು ನಮಗೆ ಎಷ್ಟು ತಡ್ಕೊಳ್ಳೋ ಶಕ್ತಿ ಇದೆ ಅಂತ ಪರೀಕ್ಷೆ ಮಾಡ್ತಾನಮ್ಮ. ನಿನ್ನ ಫ್ರೆಂಡ್ಗೆ ಏನೂ ಆಗಲ್ಲ. ಹೌದು ಬಾ, ರಾಮ ಅಂದರೆ ದೇವ್ರಲ್ವಾ, ದೇವ್ರಿಗೇನಾರಾಗತ್ತಾ? ಏನೂ ಆಗಲ್ಲ. ನೀನು ಬೆಳಗಿಂದ ಏನೂ ಕುಡ್ದಿಲ್ಲ, ಏನೂ ತಿಂದಿಲ್ಲ. ಒಂದು ಸ್ವಲ್ಪ ಹಾಲಾರು ಕುಡಿ ಬಾ ಪುಟ್ಟಿ. ನನ್ಗೇನು ಬೇಡ ಅಜ್ಜಿ. ನನ್ನ ಫ್ರೆಂಡಿಗೆ ಏನಾಗಿದೆ ಅಂತ ನಾನು ಸರಿಯಾಗಿ ತಿಳ್ಕೊಳ್ಳೋವರೆಗೂ ನಾನು ಏನೂ ತಿನ್ನಲ್ಲ, ಏನೂ ಕುಡಿಯಲ್ಲ. ಮಾವಯ್ಯ, ನೀವು ಏನೂ ತಿಂದಿಲ್ಲ, ಮಾತ್ರೇನೂ ತಗೊಂಡಿಲ್ಲ. ಡಾಕ್ಟ್ರ್ ಹೇಳಿದ್ರಲ್ಲ ನೋಡ್ಕೋತಾ ಇದ್ದಾರೆ ಅಂತ. ಅಪ್ಪ ಹುಷಾರಾಗಿ ಬಂದೇ ಬರ್ತಾನೆ ಮಾವಯ್ಯ. ನೋಡಿ, ಅವನು ಹುಷಾರಾಗಿ ಹೊರಗಡೆ ಬಂದು ನೀವು ಹುಷಾರ್ ತಪ್ಪಿದ್ರೆ ಅವನಿಗೆ ದುಃಖ ಆಗಲ್ಲ? ನಾನು ಒಂದು ಸಲ ರಾಮನ್ ನೋಡೋ ತನಕ ಅವನು ಹುಷಾರಾಗ್ತಾನೆ, ಅವನ ಜೀವಕ್ಕೇನು ಭಯ ಇಲ್ಲ ಅಂತ ಡಾಕ್ಟ್ರು ಭರವಸೆ ಕೊಡೋ ತನಕ ನನಗೆ ಸಮಾಧಾನ ಆಗಲ್ಲ ಭಾರ್ಗವಿ. ನೀನು ವೃಥಾ ಚಿಂತೆ ಮಾಡಬೇಡ, ನಾನೇನು ಆಗಲ್ಲ. ನಾನು ಗಟ್ಟಿಯಾಗಿದ್ದೀನಿ. ನಾನೊಂದ್ಸಲ ನನ್ನ ಮೊಮ್ಮಗ
ಡಾಕ್ಟ್ರೇ ನಮ್ಮ ರಾಮ್ ಹೇಗಿದ್ದಾನೆ? ನಮಗೇನು ಹೇಳೋ ಪರಿಸ್ಥಿತಿಗಳಿರಲಿಲ್ಲ. ಈಗ ಬ್ಲಡ್ ಸಿಕ್ಕಿದೆ, ಈಗ ಟ್ರೀಟ್ಮೆಂಟ್ ಶುರು ಆಗಿದೆ. ಆದರೆ ರಾಮ್ ಇನ್ನೂ ಅನ್ಕಾನ್ಷಿಯಸ್ಸಲ್ಲಿ ಇದ್ದಾರೆ. ಸೊ ಡಾಕ್ಟರ್, ಏನೇ ಇದ್ರೂ ನೇರವಾಗಿ ಹೇಳಿ ಪ್ಲೀಸ್, ಮುಚ್ಚು ಮರೆ ಇಡಬೇಡಿ. ಇಲ್ಲಿ ನೋಡಿ, ಅವನು ಹೇಗಿದ್ದಾನೆ, ಅವನ ಪರಿಸ್ಥಿತಿ ಏನು, ಪ್ಲೀಸ್ ಹೇಳಿ ಡಾಕ್ಟರ್. ಜೀವಕ್ಕೇನು ಅಶ್ಯೂರೆನ್ಸ್ ಕೊಡೋಕ್ಕಾಗಲ್ಲ. ಅವರು ಕೋಮದಲ್ಲಿದ್ದಾರೆ, ಟ್ರೀಟ್ ಮಾಡ್ತಾ ಇದ್ದೀವಿ. ಆ ದೇವ್ರ ಮೇಲೆ ಭಾರ ಹಾಕಿ. ಡಾಕ್ಟರ್, ಈಗ ಹೇಳಿದ ಮಾತನ್ನ ನಮ್ಮ ಮಾವನ ಹತ್ರ ಹೇಳಬೇಡಿ, ಅವ್ರಿಗೆ ತಡ್ಕೊಳ್ಳೋದಕ್ಕಾಗಲ್ಲ, ಪ್ಲೀಸ್. ಓಕೆ. ಮಲೇಷ್ಯಾದಲ್ಲಿದ್ದಿದ್ರೆ ಜೀವಂತವಾಗಾದರೂ ಇರ್ತಿದ್ದೆ. ಇಲ್ಲಿ ಬಂದು ಸ್ವಾಧೀನನೇ ಇಲ್ಲದೆ ಬಿದ್ದಿದೆಯಲ್ಲೋ ರಾಮ. ಬಿದ್ದಿರು, ಏಳಬೇಡ. ಏಯ್ ಭಾರ್ಗವಿ, ಈಗ ನೆಮ್ಮದಿನ? ಹೊಟ್ಟೆ ತಣ್ಣಗಾಯ್ತಾ? ಆಕ್ಸಿಡೆಂಟ್ ಹಿಂದೆ ಇರೋದು ನೀನೇ ಅಂತ ನನಗೆ ಗೊತ್ತು. ನಿಜ ಹೇಳು, ನಿಜ ಹೇಳು, ನೀನೇ ತಾನೇ ಮಾಡಿಸಿದ್ದು? ಹಾ, ನೀನೇ ತಾನೇ? ಸತ್ಯ, ಕೀಪ್ ಯೋರ್ ವಾಯ್ಸ್ ಡೌನ್. ಹಾಸ್ಪಿಟಲ್ ಮೊದಲು ನಮ್ಮ ಅಣ್ಣ ಹತ್ಕೊಂಡು ಬಲಿ ತಗೊಂಡೆ, ಇಡೀ ಮನೆ ನಾಶ ಮಾಡಿಟ್ಟೆ. ಈಗ ಈಗ ರಾಮನ್ಗೆ ಹೀಗೆ? ಏಯ್, ನನ್ ರಾಮ ಆ ಕಡೆ ಯಾಕೆ ಯಾಕೆ? ಆಕ್ಸಿಡೆಂಟ್ ಹಿಂದೆ ಇರೋದು ನೀನೇ ಅಂತ ಗೊತ್ತಾಗ್ಬೇಕು. ಶಟ್ ಅಪ್.